ಬಾರಿ ಇಂಡಿಪೆಂಡೆಂಟ್ ಆಗಿ ನಿಂತು ನಾನೇದೋ ಸಾಧಿಸ್ಬೋದು ಅನ್ನೋಂಥ ಮೂರ್ಖತ್ವ ನನ್ನಲ್ಲಿಲ್ಲ. ಸುಮಲತಾ ಅವ್ರು ಕೆಲಸ ಮಾಡೋರ? ಸುಮಲತಾ ಏನು ಮಾಡಿಲ್ಲ, ಏನೆಲ್ಲ ಅಳ್ಸಾಡ್ಬಿಟ್ಟು ಹೊಂಟವ್ರು. ಅಕ್ಕ ಹಾಕೊಂಡ ಅಲ್ಲಿ ಹೇಳ್ರಿ, ಎಲ್ಲ ಟಿವಿ ಬರ್ತವೆ, ಎಲ್ಲಾರು ಬರ್ತವೆ. ಮೊಡ್ಲು ಹೊಟ್ಬಿಟ್ರು, ಹಿಂಗ ಸುಮಲತಾ ಮೊಡ್ಲು ಹೊಟ್ಬಿಟ್ರು. ಇಡೀ ಮಂಡ್ಯ ಜಿಲ್ಲೆ ಮೊಡ್ಲು ಹೊಟ್ಬಿಟ್ಟು ಇವತ್ತು ಮೊಡ್ಲು ಹೊಟ್ಬಿಟ್ಟು ಓಡ್ತಾ ಹೊಂಟ್ಬಿಟ್ಟು ಇಲ್ಲೇನು ಮೊದ್ಲೇ ಸುಮಲತಾ ಇವತ್ತು ನಮ್ಮ ಅಂಬರೀಷ್ ಅಣ್ಣವ್ರು ಇದ್ರಲ್ಲ, ಅವರು ಪಾಳ್ಯಗಾರರು ಇದ್ದಂಗೆ ಮಂಡ್ಯ ಜಿಲ್ಲೆಗೆ ನಮ್ಮ ಅಂಬರೀಷ್ ಅಣ್ಣರು. ಸುಮಲತಾರು ನಾನು ಅಕ್ಕ ಭಿಕ್ಷೆ ಬಿಟ್ಬಿಟ್ರು ಓಟ್ ತಗೊಂಡ್ರು. ಅವೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ನನ್ನ ಈ ನಿರ್ಧಾರ ಇವತ್ತಿನ. ನಮಸ್ಕಾರ, ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ವಿಕೆ ನಾಯ್ಡು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮುಖವಾಡ ಮೀಡಿಯಾದಲ್ಲಿ ಬರುವ ಒಂದೊಂದು ವಿಡಿಯೋ, ಆ ವಿಡಿಯೋಲಿರುವ ಸತ್ಯ ಎಲ್ಲ ನಿಮಗೆ ಗೊತ್ತಿರ್ತದೆ. ನಾವು ಯಾವತ್ತೂ ಯಾರಿಗೇ ಆಗಲಿ ಯಾವುದೇ ರೀತಿಯಾಗಿರೋವಂಥ ಸುಳ್ಳು ಹೇಳೋಕ್ಕೆ ಹೋಗೋದಿಲ್ಲ. ಇರೋ ನಿಜಾನೇ ನಾವು ಮಾತಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಇದನ್ನು ನೀವು ಕೂಡ ಮೆಚ್ಕೊಂಡಿದ್ದೀರಾ. ಹಾಗೆ ಈಗ ನಾವು ಸುಮಲತಾ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಅವರು ನಿನ್ನೆ ನಾನು ಮಂಡ್ಯ ಕ್ಷೇತ್ರದಲ್ಲಿ ಸ್ಪರ್ಶೋದಿಲ್ಲ, JDSಗೆ ಸಪೋರ್ಟ್ ಕೊಡ್ತೀನಿ ಅಂತ ಅವ್ರು ಮಾತಾಡಿದ್ದಾರೆ. ಇದಕ್ಕೂ ಮುಂಚೆ ಅವರು ಯಾವುದೇ ರೀತಿ ಯಾರ ಜೊತೆ ನಾವು ಕೈ ಜೋಡಿಸಲ್ಲ, ನಾವು ಸಪ್ರೇಟಾಗಿ ನಿಂತು ಗೆಲ್ತೀವಿ ಅಂತ ಕಳೆದ ಬಾರಿ ಚುನಾವಣೆಯಲ್ಲಿ ಹೇಳಿದರು. ಅವರು ಬರೀ ಸ್ವಾಭಿಮಾನ ಅನ್ನೋ ಒಂದು ಹೆಸರಲ್ಲೇ ಅವರು ಎಲ್ಲರ ಹತ್ರ ಹೋಗಿ ಓಟ್ ಕೇಳಿ ಗೆದ್ದು ಬಂದಿದ್ದರು. ಇಡೀ ದೇಶದ ಅವ್ರ ಬಗ್ಗೆ ಗೊತ್ತಾಯಿತು. ಈಗ ಯಾಕೆ ಅವರು ಇದ್ದಕ್ಕಿದ್ದಂಗೆ ಟರ್ನ್ ಹೊಡೆದಿದ್ದಾರೆ? BJP ಪಕ್ಷದ ಬಗ್ಗೆ ಒಲವು ಯಾಕೆ ತೋರಿಸ್ತಾ ಇದ್ದಾರೆ? ಕಳೆದ ಬಾರಿ ಅಂಬರೀಷ್ ಅಂತ ಒಂದು ಹೆಸರು ಹೇಳ್ಕೊಂಡು ಮತ ಕೇಳಿದವರು ಈಗ ಮೋದಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ತುಂಬ ಪ್ರಶ್ನೆ ಜನರಲ್ಲಿ ಇವಾಗ ಮೂಡಿದೆ. ಹಾಗೆ ನಮ್ಮ ಮುಖವಾಡ ಮೀಡಿಯಾಗೂ ಈ ಪ್ರಶ್ನೆ ಕಾಡಿದೆ. ಬನ್ನಿ, ಈ ವಿಡಿಯೋನ ನೀವು ಕಡೆ ತನಕ ನೋಡಿ. ನಮ್ಮ ಮುಖವಾಡ ಮೀಡಿಯಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಸುಮಲತಾ ಬಗ್ಗೆ ಮಂಡ್ಯದ ಜನ ಏನಂತಾರೆ ಮತ್ತು ಸುಮಲತಾ ಏನಂತ ಮಾಧ್ಯಮಗಳ ಮುಂದೆ ಮಾತಾಡಿದ್ದಾರೆ ನಿಮಗೆ ತೋರಿಸ್ತೀವಿ. ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಕಳೆದ ಸಲ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರು ಯಾವ ರೀತಿ ಹೋರಾಟ ಮಾಡಿ ಮತ್ತು ನಾಟಕ ಮಾಡಿ ಮಂಡ್ಯದ ಜನರನ್ನು ಯಾಮಾರಿಸಿ ಗೆದ್ದರು ಅಂತ. ಗೆದ್ದ ಮೇಲೆ ಮಂಡ್ಯದಲ್ಲಿ ಅವರು ಹೇಳಿದಂಥ ಯಾವುದೇ ಕೆಲಸ ನಡೆದಿಲ್ಲ ಅಂತ ಅಲ್ಲಿಯ ಜನ ಹೇಳ್ತಾ ಇದ್ದಾರೆ. ಅವರು ಮಾಡಿರುವಂಥ ಕೆಲಸ ಸಾವಿರಾರು ಕೋಟಿ ಅಕ್ರಮ ಸಂಪಾದನೆ ಮಾಡಿರೋದು ಅಷ್ಟೇ ಅಂತ ಅಲ್ಲಿಯ ಜನರ ಅನಿಸಿಕೆ ಮತ್ತು ಆಪಾದನೆ. ಬನ್ನಿ, ಈಗ ನಿನ್ನೆ ಅವರು ಮಂಡ್ಯದಲ್ಲಿ ಏನಂತ ಮಾತಾಡಿದ್ರು, ಏನಂತ ಹೇಳಿದ್ರು ಅಂತ ಕೇಳೋಣ. ಎಲ್ಲ ನಿರ್ಧಾರ ನಾನು ಮಂಡ್ಯದಲ್ಲೇ ಹೇಳ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ನಿರ್ಧಾರ ಏನು ಅನ್ನೋದನ್ನು ಅಲ್ಲೇ ಹೇಳ್ತೀನಿ. ನಾನು 3-4 ರೀತಿಯ ಡೀಲ್ ಮಾಡ್ಕೊತಾ ಇದ್ದಾರೆ. ಬನ್ನಿ, ಅದು ಕೂಡ ಕೇಳೋಣ. ಕೊಟ್ಟಿದ್ದಾರೆ, ಅದೇನು ಅಂತ ನಾನು ಅಲ್ಲಿ ಹೇಳ್ತೀನಿ. ಅವೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ನನ್ನ ಈ ನಿರ್ಧಾರ ಇವತ್ತಿನ. ಈ ನಿರ್ಧಾರದ ಹಿಂದೆ ಇರುವಂಥ ಕ್ಯಾಲ್ಕುಲೇಷನ್ ಏನು, ಅದನ್ನು ಜನ ಫಸ್ಟು ಅರ್ಥ ಮಾಡ್ಕೊಬೇಕು. ಒಬ್ಬರು ಒಂದು ಬಿಟ್ಕೊಡ್ತಾ ಇದ್ದಾರೆ ಅಂದರೆ ಸುಮ್ಮನೆ ಅಂತೂ ಬಿಟ್ಕೊಡಕ್ಕೆ ಹೋಗಲ್ಲ. ಬನ್ನಿ, ಮುಂದೆ ಏನು ಹೇಳ್ತಾರೆ ಕೇಳೋಣ. ನಿರ್ಧಾರ ಇದೆಲ್ಲ ಅಂದರೆ ನಮ್ಮಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿ ಆಗುವಂಥ ಚರ್ಚೆಗಳು, ಅದನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಅದು ಸರಿ ಹೋಗಲ್ಲ ಹೇಳೋದು. ನಿಮ್ಮ ಒಳಗಡೆ ಆಗಿರೋಂಥ ಡೀಲು ಖಂಡಿತವಾಗಿಯೂ ನಮ್ಮ ಮುಂದೆ ಚರ್ಚೆ ಮಾಡೋಕ್ಕಾಗಲ್ಲ, ಅದು ನಾವು ಅರ್ಥ ಮಾಡ್ಕೊತೀವಿ. ಅಥವಾ ಸ್ವಾರ್ಥ ರಾಜಕಾರಣಕ್ಕೆ ನಾವು ಯಾವತ್ತೂ ಆಸೆ ಪಡಲ್ಲ. ಸೂಪರ್, ಎಷ್ಟು ನಿಯತ್ತಾಗಿ ಮಾತಾಡ್ತಾ ಇದ್ದಾರೆ. ಈಗಲಾದರೂ ನಮ್ರಪ್ಪ ಮಂಡ್ಯ ಜನ ಇವ್ರನ್ನ. ನಮಗೆ ಇವತ್ತಿನ ದಿನ ನರೇಂದ್ರ ಮೋದಿ ಅವ್ರು ಕಾಣ್ತಿರೋ ಕನಸು, ನರೇಂದ್ರ ಮೋದಿ ಅವರ ಕನಸು ಏನಂತ ಇಡೀ ದೇಶಕ್ಕೆ ಗೊತ್ತು. ಆದರೆ ನಿಮ್ಮ ಕನಸು ಏನಂತ ಮಂಡ್ಯದ ಜನಕ್ಕೆ ಗೊತ್ತಿಲ್ಲ. ದಯವಿಟ್ಟು ಅದನ್ನು ಸಹ ಹೇಳ್ಬಿಡಿ. ಬರೀ ಈ ಒಂದು ಎಲೆಕ್ಷನ್ಗೂ 2029 ಎಲೆಕ್ಷನ್ಗೂ ಅಲ್ಲ, 2030
47 ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು 100 ವರ್ಷಗಳ ಕಾಲಕ್ಕೆ ನಮ್ಮ ದೇಶ ಜಗತ್ತಲ್ಲಿ ನಂಬರ್ 1 ಆಗಬೇಕು ಅನ್ನೋ ಒಂದು ಕನಸನ್ನು ಅವ್ರು ಇಟ್ಕೊಂಡಿದ್ದಾರೆ. ನೋಡಿ, ನಮ್ಮ ದೇಶ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ, ನಮ್ಮ ರಾಜ್ಯ ಚೆನ್ನಾಗಿದ್ರೆ ನಮ್ಮ ಜಿಲ್ಲೆ ಚೆನ್ನಾಗಿರುತ್ತೆ, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ನಮ್ಮ ಜನ ಚೆನ್ನಾಗಿರುತ್ತೆ. ಅದು ಇದೊಂದೇ ನನ್ನ ಸ್ವಾರ್ಥ. ಇದರಲ್ಲಿ ಬೇರೆ ಯಾವ ಸ್ವಾರ್ಥ, ಬೇರೆ ಯಾವ ದುರುದ್ದೇಶ ನನ್ನಲ್ಲಿ ಇಲ್ಲ. ಕೇಳಿಸ್ಕೊಂಡ್ರ ಮತದಾರರೇ, ಮಂಡ್ಯದ ಮತದಾರರೇ, ಇವರೊಬ್ಬರು ಚಿತ್ರನಟಿ ಅಂತ ಪ್ರೂವ್ ಮಾಡಿದ್ದಾರೆ. ಈಗಲಾದರೂ ಯಾರಿಗೆ ಓಟ್ ಹಾಕಬೇಕು, ಎಂಥವ್ರಿಗೆ ಓಟ್ ಹಾಕಬೇಕು ಒಂದು ಕ್ಷಣ ಯೋಚನೆ ಮಾಡಿ. ಸುಮ್ಮನೆ ಬಣ್ಣದ ಮಾತಿಗೆ ಮರಳಾಗಬೇಡಿ. ಇದೇ ನಮ್ಮ ಮುಖವಾಡ ಮೀಡಿಯಾ ಅಂದರೆ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ಬನ್ನಿ ಅವ್ರು ಮುಂದಕ್ಕಿನ್ನ ಏನೇನು ಮಾತಾಡ್ತಾರೋ ಕೇಳೋಣ. ಹಾಗೆ ಮಂಡ್ಯದ ಜನ ಅವ್ರ ಬಗ್ಗೆ ಏನಂತ ಹೇಳ್ತಾರೆ ಅದು ಕೂಡ ನೋಡೋಣ ಬನ್ನಿ. ಪ್ರತಿ ಬಾರಿ ಇಂಡಿಪೆಂಡೆಂಟ್ ಆಗಿ ನಿಂತು ನಾನೇದೋ ಸಾಧಿಸ್ಬೋದು ಅನ್ನೋಂಥ ಮೂರ್ಖತ್ವ ನನ್ನಲ್ಲಿಲ್ಲ. ಖಂಡಿತವಾಗಿಯೂ ನೀವು ಮೂರ್ಖರಂತೂ ಅಲ್ಲ. ಮೂರ್ಖರು ಯಾರು ಅಂತ ಮಂಡ್ಯದ ಜನ ಮತ್ತು ಕರ್ನಾಟಕದ ಜನ ನೋಡ್ತಾ ಇದ್ದಾರೆ. ಅವ್ರಿಗೂ ಗೊತ್ತು ಏನು ಮಾಡಬೇಕು ಅಂತ. ಅದನ್ನು ನೀವು ಸಹ ನೋಡ್ತೀರಾ. ಬನ್ನಿ, ಚುನಾವಣೆ ಫಲಿತಾಂಶದ ದಿವಸ ಅದನ್ನು ನೋಡೋಣ. ಸುಮಲತಾ ಅವ್ರು ಕೆಲಸ ಮಾಡೋರ? ಸುಮಲತಾ ಏನು ಮಾಡಿಲ್ಲ, ಏನೆಲ್ಲ ಅಳ್ಸಾಡ್ಬಿಟ್ಟು ಹೊಂಟೋದ್ರು. ಅಕ್ಕ ಹಾಕೊಂಡ ಅಲ್ಲಿ ಹೇಳ್ರಿ, ಅಲ್ಲೆಲ್ಲ ಟಿವಿ ಬರ್ತವೆ, ಎಲ್ಲಾರು ಬರ್ತವೆ. ಮೊಡ್ಲು ಹೊಟ್ಬಿಟ್ರು, ಹಿಂಗ ಸುಮಲತಾ ಮೊಡ್ಲು ಹೊಟ್ಬಿಟ್ರು. ಇಡೀ ಮಂಡ್ಯ ಜಿಲ್ಲೆ ಮೊಡ್ಲು ಹೊಟ್ಬಿಟ್ಟು ಇವತ್ತು ಮೊಡ್ಲು ಹೊಟ್ಬಿಟ್ಟು ಓಡ್ತಾ ಹೊಂಟ್ಬಿಟ್ಟು ಇಲ್ಲೇನು ಮೊದ್ಲೇ ಸುಮಲತಾ ಇವತ್ತು ನಮ್ಮ ಅಂಬರೀಷ್ ಅಣ್ಣರು ಇದ್ರಲ್ಲ, ಅವರು ಪಾಳ್ಯಗಾರರು ಇದ್ದಂಗೆ ಮಂಡ್ಯ ಜಿಲ್ಲೆಗೆ ನಮ್ಮ ಅಂಬರೀಷ್ ಅಣ್ಣರು. ಸುಮಲತಾರು ನಾನು ಅಕ್ಕ ಭಿಕ್ಷೆ ಬಿಟ್ಬಿಟ್ರು ಓಡ್ ತಗೊಂಡ್ರು.